ನಂತರ ತುಂಬಾ ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ನೋಡಿ, ಈ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಪ್ರತಿ ತಿಂಗಳು 60,000 ತನಕ ಸ್ಯಾಲರಿ ಕೊಡ್ತಾರೆ. ₹1 ಅಲ್ಲ, ₹2 ಅಲ್ಲ, ಸುಮಾರು 60,000. ನೋಡಿ, ನಿಮ್ಗೆ ಯಾವುದೇ ರೀತಿಯಾಗಿ ಗೋಲ್ಡ್ ಫ್ರಾನ್ ತೆಗೆಸ್ಕೊಡ್ತಾ ಇಲ್ಲ. ಅಫಿಷಿಯಲ್ ಆದಂತ ನೋಟಿಫಿಕೇಶನ್ ಪ್ರಕಾರ ತೆಗೆಸ್ಕೊಡ್ತಾ ಇರೋದು. ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 7/5 ಅದ ನಂತರ 2025 ಈ ಒಂದು ದಿನಾಂಕದಂದು ಅಧಿಸೂಚನೆ ಆಗಿರತ್ತೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ. ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ಅಧಿಸೂಚನೆ ಕೊಟ್ಟಿರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ವಿದ್ಯುತ್ ಇಲಾಖೆ, ಅಂದ್ರೆ ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು. BEL ಅಂತೇಳಿ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರತ್ತೆ. ಇದರಲ್ಲಿ ನಿಮ್ಗೆ ಅರ್ಜಿ ಸಲ್ಲಿಸಬೇಕು. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಇನ್ನೊಂದು ಹೇಳ್ತಾ ಇದ್ದೇನೆ, ಇದಕ್ಕೆ ಪ್ರತಿ ತಿಂಗಳು ವೇತನ ಕೂಡ ಹೆಚ್ಚಾಗಲ್ಲ, ವರ್ಷಕ್ಕೊಮ್ಮೆ ವೇತನ ಸೇನೆ ಜಾಸ್ತಿ ಮಾಡ್ತಾರೆ. ಅಂದ್ರೆ ಯಾವ ರೀತಿಯಾಗಿ ವೇತನ ಸೇನೆ ಜಾಸ್ತಿ ಮಾಡ್ತಾರೆ ಅಂತ ತುಂಬಾ ಜನ ಕನ್ಫ್ಯೂಸ್ ಆಗ್ಬಹುದು. ಅಂದ್ರೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅದ್ರಲ್ಲಿ ಅರ್ಧ ಆಗ್ತಿತ್ತು, ಅರ್ಧ ಅರ್ಥ ಆಗ್ತಿದ್ದಿಲ್ಲ. ಈಗ ನೋಡಿ, ಈಗ ಈ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ 60,000 ತನಕ ವೇತನ ಇದೆ. ಪ್ರತಿ ತಿಂಗಳಿಗೆ 60,000 ಇದೆ. ಅದರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನಿದೆಯಲ್ಲ, ಕೇಂದ್ರ ಸರ್ಕಾರ ಒಂದು CPC ಪ್ರಕಾರಗೇನೆ ಈ ಒಂದು ವೇತನ ಕೊಡ್ತಾರೆ. ಅಂದ್ರೆ ಈಗ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಅದ ನಂತರ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು. ಇದರಲ್ಲಿ 2 ಫರಕ್ ಇರತ್ತೆ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಕೆಲಸ ಮಾಡೋರಿಗೆ ರಾಜ್ಯ ಸರ್ಕಾರದಿಂದ ಸಂಬಳ ಕೊಡ್ತಾರೆ. ಅದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರೂ ಕೆಲಸ ಮಾಡ್ತೈತೆ ಅಂದ್ರೆ ನಮ್ಮ ಒಂದು ಕೇಂದ್ರ ಸರ್ಕಾರ ಒಂದು CPC ಪ್ರಕಾರಗೆ ವೇತನ ಸೇನೆ ಕೊಡ್ತಾರೆ. ಇದು ರಾಜ್ಯ ಸರ್ಕಾರದಲ್ಲಿ CPC, ಅದ ನಂತರ ಕೇಂದ್ರ ಸರ್ಕಾರದಲ್ಲಿ CPC. ವೇತನ ಒಂದೇ, ಕೊಡುವಂತ ಪ್ರಕಾರ ಕಾನೂನೆಲ್ಲ ಒಂದೇ ಆಗಿರತ್ತೆ. ಅದ್ರ ಕೊಡುವಂತ ಸಂಬಳ ರಾಜ್ಯಕ್ಕೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಚೇಂಜ್ ಇರೋದ್ರಿಂದ ವರ್ಷಕ್ಕೊಮ್ಮೆ ವೇತನ ರಾಜ್ಯ ಸರ್ಕಾರದಲ್ಲಿ ಬೇರೆ ಇರತ್ತೆ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಬೇರೆ ಇರತ್ತೆ. ಒಂದು ಸಾರಿ ನೋಡಿ, ಉದಾಹರಣೆಗೆ ಹೇಳ್ಬೇಕಂದ್ರೆ ಪ್ರತಿ ವರ್ಷಕ್ಕೆ ವೇತನ ಸೇನೆಗಿರತ್ತೆ. ಮೊದಲನೇ ವರ್ಷದಲ್ಲಿ ಸುಮಾರು 1,024 ಆಗ್ಬೋದು. ಅದ ನಂತರ ₹1,124 ಆಗ್ಬೋದು, ಅಥವಾ ₹1,500 ಹೆಚ್ಚಾಗ್ಬೋದು. ಅದ ನಂತರ ₹2,400 ಹೆಚ್ಚಾಗ್ಬೋದು. ಈ ರೀತಿಯಾಗಿ ಹೆಚ್ಚಾಗತ್ತೆ. ಅಥವಾ ಇದಕ್ಕಿಂತ ಜಾಸ್ತಿ ವೇತನ ಸೇನೆ ಜಾಸ್ತಿ ಆಗ್ಬೇಕಂದ್ರೆ ಸ್ಟ್ರೈಕ್ ಮಾಡ್ಬೇಕಾಗತ್ತೆ. ಇದು ಒಂದೇ ಭಾಗ್ಯ. ಸ್ಟ್ರೈಕ್ ಮಾಡಿದ್ರೆ ಮತ್ತೆ ನಿಮಗೆ ಜಾಸ್ತಿ ಸಂಬಳ ಕೊಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರೆದು ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರೈಕ್ ಮಾಡಬೇಕು. ಇದು ಒಂದು ಆಪ್ಷನ್. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ A to Z ವರೆಗೆ. ವಿದ್ಯುತ್ ಇಲಾಖೆನೇ ಇರತ್ತೆ. ಇದು ಕೂಡ ವಿದ್ಯುತ್ ಇಲಾಖೆ. ನಿಮಗೆ ಒಂದು ಅರ್ಥ ಆಗಲಿ ಅಂತೇಳಿ ಈ ಒಂದು ಪಾಯಿಂಟ್ ತಗೊಂಡಿರೋದು ವಿದ್ಯುತ್ ಇಲಾಖೆ ಹೇಳಿ. ವಿದ್ಯುತ್ ಇಲಾಖೆಯಲ್ಲಿ ಖಾಲಿರುವಂತ ಸಂಸ್ಥೆ ಅದೇನ್ ಕೆಲಸ ಮಾಡುತ್ತೆ ಅದೇ ರೀತಿ ಕೆಲಸ ಇರತ್ತೆ. ಆ ವಿಡಿಯೋ ಕೊಡ್ತಾನೆ ಕನ್ನಡ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತೇವೆ. ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಫೀಲ್ಡ್ ಆಪರೇಷನ್ ಇಂಜಿನಿಯರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಫೀಲ್ಡ್ ಆಪರೇಷನ್ ಇಂಜಿನಿಯರ್ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬೇಕು. ಪೋಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ. ಫೀಲ್ಡ್ ಆಪರೇಷನ್ ಇಂಜಿನಿಯರಿಂಗ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಾಗತ್ತ. ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಏನು ಅಂತ ಎಲ್ಲ ತಿಳ್ಕೊಬಹುದು. ಇಲ್ಲಿದೆ ನೋಡಿ, ಎಷ್ಟು ವರ್ಷ ಏನು ಅಂತ ಹೇಳಿ. ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಇರೋದ್ರಿಂದ ಸ್ವಲ್ಪ ಹಿಂದಿ ಮಿಕ್ಸ್ ಆಗಿರತ್ತೆ. ಅದ ನಂತರ ಸ್ವಲ್ಪ ನಿಮ್ಗೆ ಇಂಗ್ಲಿಷ್ ಕೂಡ ಮಿಕ್ಸ್ ಆಗಿರತ್ತೆ. ಇದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಇಂಗ್ಲಿಷ್ ಕೂಡ ಮಿಕ್ಸ್ ಆಗಿರತ್ತೆ. 2 ಪಾಯಿಂಟ್ ಇರತ್ತೆ. ಫೀಲ್ಡ್ ಆಪರೇಷನ್ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 3 ವರ್ಷ ಕೊಟ್ಟಿದ್ದಾರೆ. ಇದಕ್ಕೆ 3 ವರ್ಷ ಅಂತ ನಾನು ಕೂಡ ಅರ್ಥ ಆಗಿಲ್ಲ, ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಈ ಒಂದು 3 ವರ್ಷ ತನಕ ಅವಧಿ ಕೆಲಸ ಇರತ್ತೆ. ಅದ ನಂತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಗತ್ತೆ. ಇನ್ನು ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು ಇವುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ BA ಅಥವಾ BTech ಆಗ್ಬೋದು, BSc ಆಗ್ಬೋದು. ಇಂಜಿನಿಯರಿಂಗ್ ನಲ್ಲಿ ಇದೆಲ್ಲ ಪಾಸ್ ಆಗಿರ್ಬೇಕಾಗತ್ತೆ. MA ಕೂಡ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ. ಟೋಟಲ್ ಆಗಿ 2 ಪೋಸ್ಟ್ ಇರತ್ತೆ. ಯಾರ್ಯಾರಿಗೆ ಇದಾವ ಅಂದ್ರೆ ಇಲ್ಲಿ ಯುವ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇರತ್ತೆ 2 ಪೋಸ್ಟ್. ಅದ ನಂತರ ವಯೋಮಿತಿ 18 ವರ್ಷದಿಂದ ನಿಮಗೆ 18 ಆಗ್ಬೋದು, ಅಥವಾ 21 ವರ್ಷ ಆಗ್ಬೋದು, ಅಥವಾ 22 ವರ್ಷ ಆಗ್ಬೋದು. 40 ವರ್ಷ ತನಕ ಇರತ್ತೆ. ಗರಿಷ್ಠ ವಯೋಮಿತಿ 40 ಆಗಿರ್ಬೇಕು. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನು ಎಜುಕೇಶನ್ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ. ಆದ್ರೂ ಒಂದು ಸರಿ ನೋಡ್ಕೊಳ್ಳಿ ಎಜುಕೇಶನ್ ಏನಾಗಿರ್ಬೇಕಂತೇಳಿ. ಮಾನದಂಡಗಳ ಪ್ರಕಾರ ಮೊದಲಿಗೆ ಇನ್ಸ್ಟಿಟ್ಯೂಟಿವ್ ಆಗ್ಬೋದು ಅಥವಾ ಯೂನಿವರ್ಸಿಟಿ ಆಗ್ಬೋದು ಪಾಸ್ ಆಗಿರ್ಬೇಕು. ಅದರಿಂದ ಇಲ್ಲಿದೆ ನೋಡಿ, ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಕೂಡ BA ಅಥವಾ BTech, BSc ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅದರ ಬಳಿಕ ನಿಮಗೆ ಎಷ್ಟೆಷ್ಟು ಏನು ಏಜ್ ಲಿಮಿಟು, ಅದರ ನಂತರ ಇದೆಲ್ಲ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅದ್ರ ಬಳಿಕ ಇನ್ನೂ ಹಲವಾರು ರೂಲ್ಸ್ ಇದಾವೆ.
ಅದ್ರ ಸ್ವಲ್ಪ ತಿಳ್ಕೊಳ್ಳಿ. ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಡೈರೆಕ್ಟ್ ಅದು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಅಂದ್ರೆ ವಾಕ್ಯನಕ್ಕೆ ಹೋಗ್ಬೇಕು. ವಾಕ್ಯನಕ್ಕೆ ಹೋಗ್ಬೇಕಂದ್ರೆ ಈ ಒಂದು ವಿಳಾಸ ಇದೆ ನೋಡಿ, ಈ ಒಂದು ವಿಳಾಸಕ್ಕೆ ಹೋಗ್ಬೇಕಾಗತ್ತೆ. ಈ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕು. ಯಾವಾಗ ಅಂದ್ರೆ 16/5/2025 ಈ ಒಂದು ದಿನಾಂಕದಂದು ಬೆಳಗ್ಗೆ 11 ಗಂಟೆ, 12 ಗಂಟೆ, 9:30, 10, 10:30 ಈ ರೀತಿಯಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಬೆಳಗ್ಗೆ 9:30ರಿಂದ ನಿಮಗೆ 12:30 ತನಕ ಸಂದರ್ಶನ ಇರತ್ತೆ. ಈ ಒಂದು ಟೈಮ್ ತನಕ ಈ ಒಂದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದರ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ರೂಲ್ಸ್ ಇದಾವೆ. ಒಂದೊಂದ ತಿಳಿಸ್ಕೊಡ್ತಾ ಇರೋದು. ಕೆಲವು ಜನ ಕನ್ಫ್ಯೂಸ್ ಆಗ್ತಾರೆ, ಕನ್ಫ್ಯೂಸ್ ಯಾರು ಕೂಡ ಆಗಬೇಡಿ. ಮತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಮೇಲ್ ಮೂಲಕವಾಗಿ ಡೈರೆಕ್ಟ್ ವಾಕ್ಯನ್ ಸಂಬಂಧಪಟ್ಟಂತೆ ಫಾರ್ಮ್ ನಿಮಗೆ ಸಿಗ್ಬೇಕಂದ್ರೆ ಈ ಒಂದು ಇಮೇಲ್ ಐಡಿ ನೋಡ್ಕೊಳ್ಳಿ. ಈ ಒಂದು ಇಮೇಲ್ ಐಡಿ ಕೂಡ ಇರತ್ತೆ. ಈ ಒಂದು ಇಮೇಲ್ ಐಡಿ ನೋಡ್ಕೋದ ಆದ ತಕ್ಷಣ ಏನು ಆಯ್ಕೆ ಪ್ರಕಾರದಲ್ಲಿ ಏನು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ನಿಮ್ಗೆ ಎಕ್ಸಾಮ್ ಇರತ್ತೆ. ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ತಿಳಿಸ್ಕೊಡ್ತಾನೆ. ಮುಂದ್ಗಡೆ ಮೊದಲಿಗೆ ಎಕ್ಸಾಮ್ ಇರತ್ತೆ. ಎಕ್ಸಾಮ್ ಆದ ತಕ್ಷಣ ಸಂದರ್ಶನ ಇರತ್ತೆ. ಸಂದರ್ಶನ ಆದ ನಂತರ ಎಕ್ಸಾಮ್ ಇರತ್ತೆ. ಮತ್ತು ಇದಕ್ಕೆ ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ. ಯಾರಿಗೆ ಅಂದ್ರೆ SC ST ಅದ ನಂತರ ಈ ಒಂದು OBC ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ, SC ST PWBD ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಇರಲ್ಲ. ಇತರೆ ವರ್ಗದವರು ಅಂದ್ರೆ OBC ಬರ್ತಾರೆ, 2A 2B ಹಾಗೂ 3A ಮತ್ತು 3B ಸೇರಿದವರು ಸಂಬಂಧಪಟ್ಟಂತೆ ಈ ಒಂದು 450 ರೂಪಾಯಿ ತನ ಅರ್ಜಿ ಶುಲ್ಕ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಅದ್ರ ಬಳಿಕ ವಯೋಮಿತಿ ಯಾರಿಗೆ ಸಡಿಲಿಕ್ಕೆ ಇರತ್ತೆ ಅಂದ್ರೆ PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ 10 ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು. ನೋಡಿ ಸಾಂತ್ರ ಇಷ್ಟು ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನೋಡಿ ತುಂಬಾ ಮುಖ್ಯ ಆಗಿರತ್ತೆ. ಉದ್ಯೋಗ ಸ್ಥಳ ನಮ್ಮ ಒಂದು ಭಾರತದ ದೆಹಲಿಯಲ್ಲಿ ಕೆಲಸ ಇರತ್ತೆ. ಅದರ ಬಳಿಕ ನಮ್ಮೊಂದು ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಅದೇ ರೀತಿಯಾಗಿ ಪಾಟ್ನಾದಲ್ಲಿ ಕೆಲಸ ಇರತ್ತೆ ಮತ್ತು ಬಿಹಾರದಲ್ಲಿ ಕೆಲಸ ಇರತ್ತೆ. ಮತ್ತೆ ಆಯ್ಕೆದ ಅಭ್ಯರ್ಥಿಗೆ 60,000 ತನಕ ಸ್ಯಾಲರಿ ಕೊಡ್ತಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಂದ್ರೆ ಕೂಡ ನಲ್ಲಿ ಕಮೆಂಟ್ ಮಾಡಬಹುದು. ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಏನೇನು ಸರ್ಟಿಫಿಕೇಟ್ ಬೇಕು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಅದ ನಂತರ ನಿಮ್ಮೊಂದು ಫೈನಲ್ ಡಿಗ್ರಿ ಮಾರ್ಕ್ಸ್ ಕಾರ್ಡು ಇದೆಲ್ಲ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸಂದರ್ಶನಕ್ಕೆ ಹೋಗೋ ಸಮಯದಲ್ಲಿ ಏನೇನು ರಿಜಿಸ್ಟರ್ ಮಾಡುವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಸರಿ ನಿಮಗೆ ತಿಳಿಸ್ಕೊಡ್ತಾರೆ ನೋಡಿ ಏನೇನು ಬೇಕಂತ ಹೇಳಿ. ಮೊದಲಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮ್ ಬೇಕಾಗತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಮೊದಲನೇದಾಗಿ ಅಪ್ಲಿಕೇಶನ್ ಫಾರ್ಮ್ ಇದು ಕಡ್ಡಾಯವಾಗಿ ಬೇಕು. ಅದ ನಂತರ ನಿಮ್ಮೊಂದು ರೀಸೆಂಟ್ ಪಾಸ್ಪೋರ್ಟ್ ಹತ್ರ ಫೋಟೋ ಕಾಪಿ ಬೇಕಾಗತ್ತೆ. ಫೋಟೋ ಕಾಪಿ ಆದ್ಮೇಲೆ ಸೆಲ್ಫ್ ಕಾಪಿ ಬೇಕಾಗತ್ತೆ, SSLC. ಅದ ನಂತರ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಸರ್ಟಿಫಿಕೇಟ್ ಬೇಕು, ಪ್ರೂಫ್ ಏಜ್ ಕೇಳಿದ್ದಾರೆ. ಅಂದ್ರೆ ಏಜ್ ಪ್ರೂಫ್ ವಯೋಮಿತಿ ಸಂಬಂಧಪಟ್ಟಂತೆ ನಿಮ್ಗೆ ಪ್ರೂಫ್ ಕೇಳ್ತಾರೆ. ಅದಕ್ಕೆ ಇನ್ನು ಸೆಕೆಂಡ್ PUC ಅಂಕಪಟ್ಟಿ ಬೇಕು ಅಥವಾ ಡಿಪ್ಲೊಮಾ ಅಂಕಪಟ್ಟಿ ಬೇಕು, ಎಲ್ಲ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. 6 ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಬೇಕು. ನಿಮ್ಮೊಂದು ಫೈನಲ್ ಇಯರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಅಂದ್ರೆ 6 ಸೆಮಿಸ್ಟರ್ ಇದೆಲ್ಲ ಅದರ ಕೊನೆಯ ಒಂದು ಡಿಗ್ರಿ ಸರ್ಟಿಫಿಕೇಟ್. ಅದ ನಂತರ ಇನ್ನಿತರ ಹಲವಾರು ಡಿಗ್ರಿ ಒಂದು ಕೇಳಿದ್ದಾರೆ ಸರ್ಟಿಫಿಕೇಟ್, ಇದನ್ನೆಲ್ಲ ತೆಗೆದುಕೊಂಡು ಆಧಾರ್ ಕಾರ್ಡ್ ಬೇಕಾಗತ್ತೆ. ನೀವೇನಾದ್ರೂ ಅಂಗವಿಕಲತೆ ಒಳಗಾಗಿತ್ತಂದ್ರೆ ಅಂಗವಿಕಲತೆ ಒಂದು ಫಾರ್ಮ್ ಕೂಡ ಕೇಳಿದ್ದಾರೆ, ಅದು ಕೂಡ ಬೇಕಾಗತ್ತೆ. ಅದ ನಂತರ ಇನ್ನೂ ಹಲವಾರು EWS ಇತ್ತಂದ್ರೆ EWS, ಅದ ನಂತರ SBI ಫ್ರೀ ಪೇಮೆಂಟ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಏನ್ ಸಲ್ಲಿಸಿರ್ತಿರಲ್ಲ ಮೊದಲು ಆ ಒಂದು ಪೇಮೆಂಟ್ ಸರ್ಟಿಫಿಕೇಟ್, ಇದನ್ನೆಲ್ಲ ತೆಗೆದುಕೊಂಡು ನೀವು ಡೈರೆಕ್ಟ್ ಸಂದರ್ಶನಕ್ಕೆ ಹೋಗ್ಬೋದಾಗಿರತ್ತೆ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇದ್ರ ಬಗ್ಗೆ ಈ ಒಂದು ಅಧಿಸೂಚನೆ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಅಂತ ಅನ್ಕೋತೀವಿ. ಅಧಿಸೂಚನೆ, ನೋಟಿಫಿಕೇಶನ್ ಎಲ್ಲ ಮಾಹಿತಿ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇದಕ್ಕೆ ಅನುಭವದವ್ರು ಅರ್ಜಿ ಸಲ್ಲಿಸಬೇಕು. ಎಕ್ಸ್ಪೀರಿಯನ್ಸ್ ಹೊಂದಿದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗತ್ತೆ. ಸುಮಾರು 2 ವರ್ಷ ಆಗ್ಬಹುದು, ಅಥವಾ 3 ವರ್ಷ, ಅಥವಾ 4 ವರ್ಷ, ಅಥವಾ 5 ವರ್ಷ ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ನೋಡಿ ಒಟ್ಟಾರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆಫೀಸಲ್ಲಿ ಆದಂತ ನೋಟಿಫಿಕೇಶನ್ ಪ್ರಕಾರ ತಿಳಿಸ್ಕೊಟ್ಟಿದ್ದೇನೆ. 16ನೇ ತಾರೀಕು ಕೊನೆಯ ದಿನಾಂಕ. ಡೈರೆಕ್ಟ್ ಸಂದರ್ಶನಕ್ಕೆ 16ನೇ ತಾರೀಕು ಹೋಗ್ಬೇಕಾಗತ್ತೆ. ಮತ್ತು ಆಫೀಸಲ್ಲಿ ಆದಂತ ನೋಟಿಫಿಕೇಶನ್ ವೆಬ್ಸೈಟ್
ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಸಿಗತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊ, ಅಥವಾ ತೆಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಇದೆ, ಚೆಕ್ ಮಾಡ್ಕೊ.